Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 20ನೇ ಪ್ರಶ್ನೆಯನ್ನ ಗಮನಿಸಿ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತವು, ಆಯ್ಕೆಯನ್ನ ಗಮನಿಸಿ. ಎ ಪೂರ್ಣ ಸಂಖ್ಯೆಗಳು, ಬಿ ಪೂರ್ಣಾಂಕಗಳು, ಸಿ ಭಾಗಲಬ್ಧ ಸಂಖ್ಯೆಗಳು, ಡಿ ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಸಂಕಲನವು ಏನಾಗಿದೆ, ಆವೃತ್ತ ಗುಣವನ್ನ ಹೊಂದಿರುತ್ತೆ ಮಕ್ಕಳೇ. ಸೊ ಇದರ ಅರ್ಥ ಏನು? ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿಸಿದಾಗ ಬರುವ ಉತ್ತರವು ಏನಾಗಿರುತ್ತೆ ಹೇಳಿ, ಯಾವಾಗಲೂ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತೆ. ಓಕೆ, ಸೊ ನೋಡಿ, ಎ ಬೈ ಬಿ ಪ್ಲಸ್ ಸಿ ಬೈ ಡಿ. ಸೊ ಇದನ್ನ ಕೂಡಿದಾಗ ಎ ಡಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಪಿ ಡಿ. ಸೊ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಭಾಗಲಬ್ಧ ಸಂಖ್ಯೆಗಳು, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಏನಾಗಿರುತ್ತೆ, ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಥ್ಯಾಂಕ್ ಯು.